ಅಭಿಷೇಕ್ ಇವತ್ತು ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ನಾನೊಂದು ಸ್ವಲ್ಪನೂ ಹೇಳೋದಿಲ್ಲ, ಅವನಿಗೆ ಎಷ್ಟೆಷ್ಟು ಗೊತ್ತು ಏನೇನಿಲ್ಲ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಕಿರ್ತಕ್ಕಂಥದ್ದು ಇದನ್ನು ಹಳೆ ಹೊಡೆದಿರೋದು. ನೀರೇನಾದರೂ ಜಾಸ್ತಿ ಮಳೆ ಆಯಿತು ಅಂತ ಅಂದರೆ ಇದ್ರಾಗಾಸಿ ಹೋಗ್ಲಿ ಅಂತಲೇ ಕೂಡ ಆ ಕಡೆ ಹಿಂದೆಗಡೆ ಚರಂಡಿ ಇದೆ, ಅದಕ್ಕೆ ಹೋಗ್ಲಿ ಅಂತ ಈ ಥರ ಮಾಡಿರ್ತಕ್ಕಂಥದ್ದು. ನೋಡಿ ಗೈಸ್, ನೀವು ಸಣ್ಣ ಜಾಗದಲ್ಲಿ ಇಷ್ಟೆಲ್ಲ ಥರ ಆದ ತರಕಾರಿಗಳನ್ನು ಬೆಳಿಬೋದು ಅಂತ ನಾವು ಇವತ್ತು ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶನೇ ಇದು. ನಾವು ಯಾಕೆ ಹಾಕಬೇಕು ಅಂತ ಇಲ್ಲಿದೆ ನೋಡಿ ಉದಾಹರಣೆ. ಈ ಬಳ್ಳಿಗಳನ್ನು ಇದಕ್ಕೆ ಅಟ್ಯಾಚ್ ಮಾಡಿ ಬಿಟ್ಬಿಟ್ರೆ ನೋಡ್ತಿರ್ಬೋದು ಯಾವ ಥರ ಉಬ್ತಾ ಹೋಗ್ತವೆ. ಹೈ ಚಂದು ಫ್ಯಾಮ್, ಎಲ್ರಿಗೂ ಗುಡ್ ಚೈ ಚಂದ್ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋನ ನಾನು ನಮ್ಮ ಊರಿನಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅಂದರೆ ನಮ್ಮ ಅಭಿಷೇಕ್ ಅವರ ಮನೆ ಹಿಂದೆ ಏನೇನಿದೆ ಏನೇನಿಲ್ಲ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿತಾ ಹೋಗ್ತೀರಾ. ಇವಾಗಿನೂ ನಾನು ಅಭಿಷೇಕ್ ಟೀ ಕುಡ್ದೆಲ್ಲ ಲೆಟ್ಸ್ಕೋ ಹೋಗೋಣ ಬನ್ನಿ. ಅಭಿಷೇಕ್ನ ಇವತ್ತು ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು, ನಾನೊಂದು ಸ್ವಲ್ಪನೂ ಹೇಳೋದಿಲ್ಲ, ಅವನಿಗೆ ಎಷ್ಟೆಷ್ಟು ಗೊತ್ತು ಏನೇನಿಲ್ಲ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಟೇಕ್ ಕೇರ್, ನೋಡ್ತಾ ಹೋಗಿ ಗೈಸ್. ಏನೇನಿಲ್ಲ ಅಂತ ನಾನೊಂದು ಸ್ವಲ್ಪನೂ ಹೇಳ್ಕೊಡಲ್ಲ, ಅವನೇ ಎಕ್ಸ್ಪ್ಲೇನ್ ಮಾಡಬೇಕು. ನೋಡೋಣ ಏನೇನೆಲ್ಲ ಹೇಳ್ತಾನೆ ಏನೇನಿಲ್ಲ ಅಂತ. ಬನ್ನಿ ಹೋಗೋಣ. ಓಕೆ ಗೈಸ್, ಇವಾಗ ಸ್ಟಾರ್ಟ್ ಮಾಡ್ತಾನೆ. ಲೆಟ್ಸ್ ಗೋ. ಫಸ್ಟು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀಯಾ? ಸ್ಟಾರ್ಟ್ ಮಾಡು. ಜೋರಾಗಿ ಹೇಳ್ಬೇಕು, ನಮ್ಮ ಹತ್ರ ಮೈಕ್ ಇಲ್ಲ. ಇದು ಮಾವಿನ ಮರ. ಯಾರು ಹಾಕಿದ್ದು? ಹಾಕಿಲ್ಲ, ಅದೇ ಯಾರೋ ನಾವೇನೋ ವಾಟಗೀಟೆ ಇಲ್ಲಿ ಎಷ್ಟುವೇನೋ ತಿಂದು ಅವಾಗ ಅದೇ ಬೆಳೆದಿತ್ತು. ಯಾರು ಎಸ್ತರೋದು? ನೀನಾ? ಗೊತ್ತಿಲ್ಲ, ಒಟ್ಟು ಯಾರು ಎತ್ತಾರೆ ಬೆಳೆದಿತ್ತು. ಗಂಟೆ ಹೂ ಅಂತ ಯಾಕೆ ಕರೀತಾರೆ? ಅದು ಗಂಟೆ ಹೂ, ಅದು ಗಂಟೆ ಥರ ಐತಲ್ಲ ಅದಕ್ಕೆ. ಗಂಟೆ ಥರ ಐತಂತೆ, ಅದಕ್ಕೆ ಗಂಟೆ ಹೂ ಅಂತ ಕೇಳ್ತಾರಂತೆ. ಮತ್ತೆ ಈ ಗಿಡಗಳು ಇವೆಲ್ಲ ಇದಾವಲ್ಲ, ಅವು ಗಿಡ ಮೆಣಸಿನ್ಕಾಯಿ. ಇದು ಮೆಣಸಿನ್ಕಾಯಿ. ಅದೇ ಯಾಕೆ ರೋಗ ಹತ್ತಿದಾವಲ್ಲ ಅಂತವ್ ಹಾಕಿದಿರಲ್ಲ. ಏನಂಗೆ ಆಗಿತ್ತೆ? ನೀವು ಕರೆಕ್ಟಾಗಿ ನೋಡ್ಕೊಂಡಿಲ್ಲ, ನಿಮ್ಮ ಅಂಬರೇ ನೋಡ್ಕೊಂತದ ಅಷ್ಟೇ. ಜಾಸ್ತಿ ಆಯ್ತಾರ. ಶೀತಕ್ಕೆ ಜಾಸ್ತಿ ಹಂಗೆ ಆಗಿದಾವಲ್ಲ, ಶೀತ ಹತ್ತಿ ಹಂಗೆ ಜಾಸ್ತಿ ಆಗಿದ್ದಾವೆ. ಇವಾಗ ನೋಡಿದ್ರಿ, ಇದು ಮಾವಿನ ಗಿಡ ಅಂತ ಅಂದರೆ ಇವರು ಬೇಕು ಅಂತ ಏನು ಹಾಕಿಲ್ಲ. ಇಲ್ಲಿ ಇದ್ರ ಕಡೆ ಇವರು ವಾಟೆ ತಿಂದು ಅಥವಾ ಮಾವಿನ ಹಣ್ಣು ತಿಂದು ಹಾಕಿರ್ತಾರಲ್ಲ, ಅದಕ್ಕೋಸ್ಕರ ಈ ಥರ ಬೆಳೆದೈತೆ. ಇದನ್ನು ನೀರು ಹಾಕ್ಬಿಟ್ಟು ಆಮೇಲೆ ಇಲ್ಲಿ ನೀರು ಇಲ್ಲೇ ಹಾಕ್ತಾ ಇರ್ತಾರೆ, ಅವಾಗ ಇದು ಬೆಳೆದಿರೋದು ಮಾವಿನ ಮರ. ಹೋಗ್ತಾ ದೊಡ್ಡದಾಗ್ತೈತೆ. ಅದಾದಮೇಲೆ ಆ ಕಡೆ ಇರ್ತಕ್ಕಂಥ ಗಂಟೆ ಹೂವು, ಅದ್ರ ನಡುವೆ ಹಾಕಿರ್ತಕ್ಕಂಥದ್ದು ಇವರೇ ಹಾಕಿರೋದು. ಇದು ಮೆಣಸಿನ ಗಿಡಗಳೆಲ್ಲ ಹಾಕಿದ್ದಾರೆ. ಅಲ್ಲೊಂದೈತೆ ದಿಬ್ಬದ ಮೇಲೆ ಇರೋದ್ರಿಂದ ಅದೊಂದು ಸ್ವಲ್ಪ ಪರವಾಗಿಲ್ಲ. ಇವು ಶೀತ ಹತ್ತಿ ಹೋಗ್ತಿದ್ದಾವೆ. ಈ ನಡುವೆ ಈ ಕಡೆ ಇದು ಹೊಡೆದಿದ್ದಾರಲ್ಲ, ಇದು ಲೈನು ಯಾಕೆ ಈ ಥರ ಹೊಡೆದಿದ್ದಾರೆ ಅಂತ ಅಂದರೆ, ತುಂಬ ಮಳೆ ಬಂದವಾಗ ಇಲ್ಲಿ ಶೀತ ಜಾಸ್ತಿ ಆಗೋಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ನಾವು ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ, ಅಷ್ಟು ಶೀತ ಆಗ್ತಿರುತ್ತಲ್ಲ, ಅದಕ್ಕೋಸ್ಕರ ಇಲ್ಲಿ ಹಾಕಿರ್ತಕ್ಕಂಥದ್ದು. ಇದನ್ನು ಹಳೆ ಹೊಡೆದಿರೋದು. ನೀರೇನಾದರೂ ಜಾಸ್ತಿ ಮಳೆ ಆಯಿತು ಅಂತ ಅಂದರೆ ಇದ್ರಾಗಾಸಿ ಹೋಗ್ಲಿ ಅಂತಲೇ ಕೂಡ ಆ ಕಡೆ ಹಿಂದೆಗಡೆ ಚರಂಡಿ ಇದೆ, ಅದಕ್ಕೆ ಹೋಗ್ಲಿ ಅಂತ ಈ ಥರ ಮಾಡಿರ್ತಕ್ಕಂಥದ್ದು. ಇವಾಗ ಮುಂದೆ ಹೋಗೋಣ ಬನ್ನಿ ಏನೇನಿದೆ ಅಂತ. ಇಲ್ಲೆಲ್ಲ ಹಾಕಿದರೆ ನಾವು ಹುಷಾರಾಗಿ ನಡ್ಕೊಂಡು ಹೋಗ್ಬೇಕು, ಆಯಿತಾ? ಇಲ್ಲೆಲ್ಲ ಹಾಕಿರೋದು ಮೆಣಸಿನ ಗಿಡ, ದಿಬ್ಬದ ಮೇಲೆ ಬರಲಿ ಅಂತ ಮೆಣಸಿನ ಗಿಡ ಹಾಕಿದ್ದಾರೆ. ಬೋಲ್ ಇಲ್ಲೂ ಹಾಕಿದ್ದಾರೆ ಮೂಲಂಗಿ, ಸಪ್ರೇಟು ಹಾಕಿದ್ದಾರೆ. ಇವಷ್ಟು ಬೀಮ್ಸು. ಅದರ ಬಳ್ಳಿ ಎದಂತೈತೆ, ಅದಕ್ಕೆ ಹಾಕ್ಬೇಕಲ್ಲ ಏನ ದೆಬ್ಬೆ. ದೆಬ್ಬೆ ಹಾಕಿದ್ರೆ ಯಾಕೆ ಹಾಕ್ಬೇಕು ದೆಬ್ಬೆನ? ದೆಬ್ಬೆ ಬಳ್ಳಿ ಕಟ್ಕೊಂಡು ಹಿಂಗೆ ಬೆಳಿತೈತಿ. ಅದಕ್ಕೋಸ್ಕರ ಹಾಕ್ಬೇಕು ಬಳ್ಳಿನ. ಅದಾಗುತ್ತೆ. ಆ ಕಡೆ ಹೋಗೋಣಂತೆ. ಇದಷ್ಟು ಬೀಮ್ಸಿನ ಗಿಡಗಳು ಹಾಕಿರ್ತಕ್ಕಂಥದ್ದು. ಇದು ಏನಂತ ಅಂದರೆ, ಆ ಬಳ್ಳಿಗಳು ಇರ್ತಾವಲ್ಲ, ಆ ಬಳ್ಳಿ ಮೇಲೆ ಹೋಗ್ಬೇಕು. ಹಾಗಾದರೆ ಅದಕ್ಕೆ ಚಪ್ರ ಹಾಕಿದ್ರೆ ಇನ್ನೂ ಒಳ್ಳೆಯದು. ಪರಂಗಿ ಅಂತ ಹೇಳ್ತಾರಲ್ಲ, ಅದು ಇದೇ ಥರ ಯಾವ ಥರ ಬಳ್ಳಿ ಬಿಡುತ್ತೆ. ಈ ಬೀಮ್ಸು ಅದೇ ಥರ, ಮತ್ತು ಮನರೆ ಬಳ್ಳಿನೂ ಅದೇ ಥರ. ಮತ್ತು ಇನ್ನೊಂದು ಅದ್ಯಾವುದೋ ಇದೆ, ಆ ಕಡೆ ಚಪ್ರ ಹಾಕ್ಬೇಕಲ್ಲ, ಅದ್ಯಾವ ಬಳ್ಳಿ? ಹೀರೆ ಬಳ್ಳಿ. ಅಲ್ಲಿ ಇನ್ನೊಂದು ಮನೆರೆ ಬಳ್ಳಿ ಮತ್ತು ಹೀರೆ ಬಳ್ಳಿ. ಇವಷ್ಟು ಕೂಡ ಬಳ್ಳಿಗಳು. ಅದಕ್ಕೆ ಚಪ್ರ ಹಾಕಬೇಕು ಅಥವಾ ಗೂಟಗಳು ಇಡಬೇಕು. ಆಗಿದ್ರೆ ಮಾತ್ರ ನಿಮಗೆ ಚೆನ್ನಾಗಿರ್ತಕ್ಕಂಥ ಅವು ಕಾಯಿಗಳು ಚೆನ್ನಾಗಿ ಬರ್ತವೆ. ಅದಕ್ಕೋಸ್ಕರ ಗೂಟಗಳನ್ನೆಲ್ಲ ಹಾಕ್ತಾ ಇರೋದು. ಇವಾಗ ನೋಡ್ತಿರ್ಬೋದು, ಇಲ್ಲಿ ಇನ್ನೂ ಕೂಡ ಎಳೆವಿದಾವೆ. ಅವು ಇನ್ನೂ ಮೊಳಕೆ ಬಂದಿಲ್ಲ.
ಬಳ್ಳಿ ಥರ ಆಗಿಲ್ಲ, ಅದಕ್ಕೋಸ್ಕರ ಗೂಟಗಳು ಹಾಕೋ ಅವಶ್ಯಕತೆ ಇಲ್ಲ. ಯಾವ್ಯಾವ ಆ ಥರ ಬಳ್ಳಿ ಬಂದಿರ್ತವೆ, ಈ ಥರ ಬಂದಿರ್ತವೆ, ಅವಕ್ಕೆ ಮಾತ್ರ ನೀವು ಗೂಟಗಳನ್ನು ಹಾಕಿದರೆ ಅವು ಮೇಲೆ ಹಬ್ತಾ ಹೋಗ್ತವೆ. ಆ ಕಡೆ ಹಬ್ಬಿದ್ದಾವೆ, ಆ ಕಡೆ ಹೋಗೋಣ ಬನ್ನಿ. ಮತ್ತೇನಪ್ಪ ಅಭಿಷೇಕ ಈ ಕಡೆ? ಸಬ್ಬಸ್ಗೆ ಸೊಪ್ಪು. ಸಬ್ಬಸ್ಗೆ ಇದ್ಯಾವುದೋ ಒಂದು ಎಕ್ಸ್ಟ್ರಾ ಬಂದೈತೆ, ಏನಪ್ಪ ಗೊತ್ತಿಲ್ಲ, ಒಟ್ಟು ಬಂದಿತ್ತೆ. ಇದು ಸಬ್ಬಸ್ಗೆ ಸೊಪ್ಪು. ನೋಡಿ ಗೈಸ್, ನೀವು ಸಣ್ಣ ಜಾಗದಲ್ಲಿ ಇಷ್ಟೆಲ್ಲ ಥರ ಆದ ತರಕಾರಿಗಳನ್ನು ಬೆಳಿಬೋದು ಅಂತ ನಾವು ಇವತ್ತು ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶನೇ ಇದು. ನೀವು ಸುಮ್ಮನೆ ಏನೋ ಒಂದು ಇರುತ್ತೆ, ಜಾಗ ನಿಮಗೆ ತುಂಬಾ ಇರುತ್ತೆ, ಬಟ್ ಏನು ಹಾಕಬೇಕು, ಹೇಗೆ ಬೆಳಿಬೇಕು ಅಂತ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ನಾವು ಯಾವ್ಯಾವ ಥರ ಒಂದು ಸಣ್ಣ ಜಾಗದಲ್ಲೇ ಬೆಳಿಬೋದು ಯಾವ ಥರ ಅಂತ ನಾವು ತೋರಿಸ್ಲಿಕ್ಕೆ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು. ಮನೆರ ಬಳ್ಳಿ ಆಗಿರ್ಬೋದು, ಅಥವಾ ಈ ಭೀಮ್ಸಿನ ಬಳ್ಳಿ ಆಗಿರ್ಬೋದು, ಸಬ್ಬಸ್ಗೆ ಸೊಪ್ಪು ಆಗಿರ್ಬೋದು, ಸಣ್ಣ ಜಾಗದಲ್ಲಿ ಈ ಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ತರಕಾರಿಗಳನ್ನು ಹಾಕಿ ನೀವು ಏನು ಸೇಲ್ ಮಾಡೋದೇನು ಬೇಕಾಗಿಲ್ಲ. ಜಾಸ್ತಿ ಇತ್ತು ಅಂತ ಅಂದರೆ ಸೇಲ್ ಮಾಡ್ಬೋದು. ಇಲ್ಲ ನೀವು ತರಕಾರಿ ತರೋದಕ್ಕೆ ವಾರಕ್ಕೆ ಒಂದು 200-300 ಅಂತೂ ಹೋದೇ ಹೋಗುತ್ತಲ್ಲ, ಒಂದು 200-300 ಅಂತೂ ಹೋದೇ ಹೋಗುತ್ತೆ. ಅದನ್ನು ನಿಮ್ಮ ಸಣ್ಣ ಜಾಗದಲ್ಲಿ ಮನೆ ಮೇಲೂ ಬೆಳಿಬೋದು, ಅಥವಾ ನಿಮ್ಮ ಸಣ್ಣ ಮನೆ ಮುಂದೆ ಜಾಗ ಇದ್ರೆ ಅಲ್ಲೂ ಕೂಡ ಬೆಳಿಬೋದು. ಯಾವ ಥರ ಬೆಳೆಯೋದು ಅಂತ ಇವತ್ತು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಅಭಿಷೇಕ್ ಇನ್ನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ, ಅವನಕ್ಕಿಂತ ನಾನೇ ಹೇಳಿದೆ ಜಾಸ್ತಿ ಅಂತ ಅನ್ಕೋತೀನಿ. ಇವಾಗ ಬನ್ನಿ, ಈ ಗೂಟಗಳು ಮೊನ್ನೆ ಹಾಕಿದ್ವಲ್ಲ, ಯಾವ ಥರ ಬಳ್ಳಿ ಹಬ್ಬಿದ್ದಾವೆ ಅಂತ ನೋಡೋಣ. ಇಲ್ಲೊಂದು ಚಪ್ರ ಹಾಕಬೇಕು. ಚಪ್ರ ಏನಕ್ಕೆ ಹಾಕಬೇಕು ಅಂತ ಅಂದರೆ, ಮನೆರೆ ಬಳ್ಳಿ ಹಾಕಿದಾರಲ್ಲ, ಇಲ್ಲಿ ಇದೆಯಲ್ಲ ಈ ಕಡೆ ಜಾಸ್ತಿ ಅಗಲ ಇದಾವೆ ನೋಡಿ ಎಲೆ, ಅದು ಮನೆರೆ ಬಳ್ಳಿ ಅಂತ ಇದೆ. ಇಲ್ಲಿ ಇದಾವಲ್ಲ ಇವೆಲ್ಲ ಮನೆರೆ ಬಳ್ಳಿ ಅಂತ. ಈ ಕಡೆ ಒಂದು ಸ್ವಲ್ಪ ಉದ್ದಕ್ಕೆ ಎಲೆಗಳು ಇದಾವಲ್ಲ, ಇವು ಭೀಮ್ಸಿನ ಬಳ್ಳಿ. ಮತ್ತು ಈ ಕಡೆ ಮನೆರೆ ಬಳ್ಳಿ. ಇವೆಲ್ಲ ಅವಕ್ಕೆ ಏನು ಅಂತ ಅಂದರೆ, ಚಪ್ರ ಹಾಕಿದರೆ ಮೇಲೆ ಬಳ್ಳಿಗಳೆಲ್ಲ ಚಪ್ರ ತುಂಬ ಹಬ್ಕೊಂಡು ಒಂದೊಂದೇ ಕಾಯಿಗಳನ್ನು ಬಿಡ್ತಾ ಹೋಗ್ತವೆ. ಆ ಕಡೆ ಮೂಲೆಗೂ ಬಿಟ್ಟಿಲ್ಲ, ಚರಂಡಿ ಅಕ್ಕಪಕ್ಕನೂ ಕೂಡ ಬಿಟ್ಟಿಲ್ಲ, ಅಷ್ಟು ಹಾಕಿದ್ದೇವೆ. ಯಾಕೆ ಅಂತಂದರೆ ಸ್ವಲ್ಪ ಜಾಗದಲ್ಲೇ ಜಾಸ್ತಿ ಬೆಳಿಬೇಕಲ್ಲ. ಅದಾದಮೇಲೆ ಕೊನೆಗೆ ಒಂದು ಅಡಿಕೆ ಗಿಡವನ್ನು ಹಾಕಿದ್ದೀವಿ. ಅಲ್ಲಿ ಅಡಿಕೆ ಮರ ಸ್ವಲ್ಪ ಬದುದ ಸೈಡಿಗೆ ಅಡಿಕೆ ಮರ ಇದ್ದರೆ ಚೆನ್ನಾಗಿ ಅಂತ. ಮತ್ತು ಅಲ್ಲೊಂದು ಅದ್ಯಾವುದು ಮಾವಿನ ಮರ, ಅದೊಂದು ಮಾವಿನ ಮರ ಐತೆ, ತೋತಪ್ರಿ ಮಾವಿನಕಾಯಿ. ಇದು ಹಂಗೆ ನಾರ್ಮಲ್ ಮಾವಿನಕಾಯಿ ಮರ ಅಂತ ಹೇಳ್ತಾರಲ್ಲ ಅದು. ಇವಾಗ ಅದ್ರ ನಡುವೆ ಅದಾದಮೇಲೆ ಇಲ್ಲಿ ನೋಡ್ತಿರ್ಬೋದು ಲಿಂಬೆಹಣ್ಣು ಇವ್ರು ಹರ್ಕೊಳೋದ್ಕಿಂತ ಊರವ್ರ ಮಂದಿ ಜಾಸ್ತಿ ಹರ್ಕೊಂಡಿರೋದೇ ಜಾಸ್ತಿ ಅಂತೆ. ಇವ್ರು ಜಾಸ್ತಿ ಯೂಸ್ ಮಾಡಿಲ್ಲ, ಬಟ್ ಎಲ್ಲರೂ ಅದೇ ಥರ ಆಗೋದಿಲ್ಲ. ಹಳ್ಳಿಯಲ್ಲಿ ಎಲ್ಲರ ಹತ್ರ ಒಂದು ಚೆನ್ನಾಗಿರ್ತೀವ, ಅವಾಗ ಏನು ಮಾಡೋಕ್ಕಾಗಲ್ಲ. ಅವ್ರು ಹರ್ಕೊಂಡು ಹೋಗ್ತಿರ್ತಾರೆ ಸಾಂಬಾರಿಗೆ, ಅಥವಾ ಏನೋ ಸ್ಪೆಷಲ್ ಮಾಡಿರ್ತಾರೆ, ಅಥವಾ ಯಾವುದೋ ತಿಂಡಿಗೆ ಹಾಕ್ಬೇಕಾಗಿರುತ್ತೆ. ಕೇಳ್ತಾರೆ, ಇಲ್ಲಿ ಒಬ್ಬೊಬ್ರು ಕೇಳ್ತಾರೆ, ಒಬ್ಬೊಬ್ರು ಕೇಳೋದಿಲ್ಲ. ನಾವು ಕೇಳಿದ್ರು ಕೂಡ ಇಲ್ಲ ಅನ್ನೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ನಾವು ಅಂಗಡಿಯಿಂದ ತರಲ್ಲ, ಇಲ್ಲೇ ಇರ್ತಾವಲ್ಲ ಹರ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಇವಾಗ ಬನ್ನಿ, ಬಳ್ಳಿಗಳು ಯಾವ ಥರ ಹಬ್ಬಿದ್ದಾವೆ ಒಂದೊಂದೇ ಹೇಳ್ತಾ ಹೋಗ್ತಾನೆ. ನೋಡಿ, ಇವಕ್ಕೆಲ್ಲ ಹಾಕ್ಬೇಕು. ಇವಾಗ ಮಲೆ ಬಳ್ಳಿ ಹೊಡೆದಿದ್ದಾವಲ್ಲ, ಹಾಕ್ಬೇಕಾ ಬೇಡವಾ? ಇವಕ್ಕೆ ಹಾಕ್ಬೇಕು. ಅವಕ್ಕೆ ಇವಕ್ಕೇನು ಬೇಡ ಸದ್ಯಕ್ಕೆ, ಇವಕ್ಕೆ ಹಾಕ್ಬೇಕು. ಇವು ಬಳ್ಳಿಗಳು ಹಬ್ಬಿದಾವಲ್ಲ ನೋಡಿ, ಇವೆಲ್ಲ ಇಷ್ಟು ಉದ್ದ ಆಗಿದ್ದಾವೆ. ಇವಕ್ಕೆ ಅತಿ ಶೀಘ್ರದಲ್ಲಿ ಬೀಳಬೇಕು ಒಂದೊಂದು ಗೂಟ ಅಲ್ಲ. ಅತಿ ಶೀಘ್ರದಲ್ಲಿ ಇವಕ್ಕೆ ಒಂದೊಂದು ಹಾಕ್ಬೇಕು. ಆಲ್ರೆಡಿ ಇದು ಬಳ್ಳಿ ಬಂದಿಲ್ಲ ಇನ್ನೂ ಕೂಡ. ಇದು ನೋಡ್ತಿದ್ರ ಗೂಟಗಳು ಯಾಕೆ ಹಾಕಬೇಕು ಅನ್ನೋದಕ್ಕೆ ಸಿಂಪಲ್ ಅಮೇಝಿಂಗ್ ಆಗಿರ್ತಕ್ಕಂಥ ಉದಾಹರಣೆ ಇಲ್ಲಿದೆ ನೋಡಿ ಗೈಸ್. ಗೂಟಗಳು ನಾವು ಯಾಕೆ ಹಾಕಬೇಕು ಅಂತ ಇಲ್ಲಿದೆ ನೋಡಿ ಉದಾಹರಣೆ. ಈ ಬಳ್ಳಿಗಳನ್ನು ಇದಕ್ಕೆ ಅಟ್ಯಾಚ್ ಮಾಡಿ ಬಿಟ್ಬಿಟ್ರೆ ನೋಡ್ತಿರ್ಬೋದು ಯಾವ ಥರ ಹಬ್ತಾ ಹೋಗ್ತವೆ. ಈ ಥರ ಸಿಂಪಲ್ಲಾಗಿ ನೀವು ಮಾಡ್ಬೋದು ಗೈಸ್, ಆಯಿತಾ. ನಮ್ಮ ಕಡೆ ಅಡಿಕೆ ದೆಬ್ಬೆಗಳಿದ್ದಾವೆ, ಅದಕ್ಕೋಸ್ಕರ ಇಲ್ಲೇ ತೊಗೊಬಂದು ಇಲ್ಲೇ ಹಾಕಿದ್ದೀವಿ. ನೀವು ಕೂಡ ಅದೇ ಥರ ಮಾಡ್ಬೋದು, ನಿಮ್ಗೆ ಯಾವ ಥರ ಇದೆ ಅಂತ. ಇವಾಗ ಆಲ್ರೆಡಿ ಹತ್ತ ಹಾಕಿದ್ದಾರೆ ನೋಡಿ ಗೂಟಗಳು, ಅದ್ರ ತುಂಬ ಬಳ್ಳಿಗಳು ಮೇಲೆ ಹಬ್ತಾ ಹೋಗ್ತಿದ್ದಾವೆ ನೋಡಿ. ಆಲ್ರೆಡಿ ಎಷ್ಟು ಹತ್ರ ಹಬ್ಬಿದ್ದಾವೆ ಅಂತ. ಇದೇ ಥರ ಹಬ್ತಾ ಹೋಗ್ತವೆ. ಇನ್ನೊಂದು ಸ್ವಲ್ಪ ಹತ್ರ ನೆಡಬೇಕಿತ್ತು ಇವು ಗೂಟಗಳು. ಹತ್ರ ನೆಟ್ಟಿದ್ರೆ ಇನ್ನೂ ಕೂಡ ಚೆನ್ನಾಗಿ ಹಬ್ಬವು ಅಂತ ಅನಿಸುತ್ತೆ. ಎಸ್, ನೋಡಿದ್ರಲ್ಲ ಬಳ್ಳಿ ಯಾವ ಥರ ಹಬ್ಬಿದ್ದಾವೆ ಅಂತ. ಇವಾಗ ಇದೇನಪ್ಪ ಅಭಿ? ಇದು ಸಬ್ಬಸ್ಗೆ ಸೊಪ್ಪು. ಇದು ಸಬ್ಬಸ್ಗೆ ಸೊಪ್ಪು ಅಂತ. ಇವಾಗ ಒಂದು ಸ್ವಲ್ಪ ಅಲ್ಲಿ ಮುಂಚೆ ಹಚ್ಚಿದ್ರ ಅಂತ ಅನ್ಸುತ್ತೆ ಅಲ್ಲ. ಅದು ಸಬ್ಬಸ್ಗೆ ಸೊಪ್ಪು. ಆ ಕಡೆ ಹಾಕಿರ್ತಕ್ಕಂಥದ್ದು ಸಬ್ಬಸ್ಗೆ ಸೊಪ್ಪು. ಇವ್ರಮ್ಮ ಏನು ಮಾಡೈತೆ ಅಂತ ಅಂದರೆ ಹತ್ರ ಹಾಕ್ಬಿಟ್ಟೈತೆ ಅದನ್ನ. ಏನದು ಮೂಲಂಗಿ, ಅವನ್ನ ಸ್ವಲ್ಪ ದೂರ ಹಾಕ್ಬೇಕು. ಯಾಕೆ ಅಂತ ಅಂದರೆ ಕ್ಯಾರೆಟ್ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು, ಮತ್ತು ಇವೆಲ್ಲ ಮೂಲಂಗಿ ಇವೆಲ್ಲ ಭೂಮಿ ಒಳಗಡೆನೆ ಹುಟ್ಟೋದಲ್ಲ. ಅವಕ್ಕೊಂದು ಸ್ವಲ್ಪ ಜಾಗ ಬೇಕು. ಸ್ವಲ್ಪ ಹತ್ರ ಹಾಕಿದರೆ ಅವು ಜಾಸ್ತಿ ಹೊಡ್ಕೊಳೋದಿಲ್ಲ ಅಂತ ಎಲ್ಲರೂ ಕೂಡ ಇವಾಗ ಹೇಳ್ತಿದ್ದಾರೆ. ಒಂದೊಂದು ನಡುವೆ ಅದನ್ನು ತೆಗಿತೀನಿ ಅಂತ ಅವ್ರು ಹೇಳಿದರು. ನೋಡೋಣ ಯಾವ ಥರ ಬರ್ತವೆ ಏನು ಅಂತ. ತೆಗಿಬೇಕಾದ್ರೆ ಒಂದ್ಸಲಿ ಮಾಡಿ ತೋರಿಸ್ತೀನಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬಂದವು ನೋಡಿ. ಇನ್ನೊಂದು ಸ್ವಲ್ಪ ಶೀತ ಇಲ್ಲ ಅಂತ ಅಂದಿದ್ರೆ ಇನ್ನೂ ಕೂಡ ಚೆನ್ನಾಗಿ ಬರ್ತಿದ್ವು.
ಆದರೆ ಜಾಸ್ತಿ ಶೀತ ಆಯ್ತಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಇಷ್ಟು ಬಂದವೆ. ಇದಾದಮೇಲೆ ಈ ಕಡೆ ಹಾಕಿರ್ತಕ್ಕಂಥದ್ದೇ ಹುಷಾರಾಗಿ ಬರಪ್ಪ ಈ ಕಡೆ ಹಾಕಿರ್ತಕ್ಕಂಥದ್ದೇ ಕರಿಬೇವಿನ ಸೊಪ್ಪು ಅಂತ. ಕರಿಬೇವಿನ ಸೊಪ್ಪು ನಮಗೆ ಆಲ್ಮೋಸ್ಟ್ ಎಲ್ಲ ತಿಂಡಿಗೂ ಬೇಕಾಗಿರ್ತಕ್ಕಂಥ ಐಟಮ್ ಇದು. ಏನು ಇಲ್ಲಿ ಹಾಕಿದ್ದಾರೆ ನೋಡಿ ಸಣ್ಣ ಸಸ್ಯಗಳು, ಸಣ್ಣ ಕರಿಬೇವಿನ ಸೊಪ್ಪಿನ ಸೊಸೆ. ಮತ್ತು ಇದೊಂದು ಐತೆ. ಇದಾದ್ಮೇಲೆ ಈ ಕಡೆ ಆಲ್ರೆಡಿ ದೊಡ್ಡದಾಗಿರ್ತಕ್ಕಂಥದ್ದು ಇದು ಕರಿಬೇವಿನ ಸೊಪ್ಪಿಂದು. ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಎಲ್ಲ ತಿಂಡಿಗೂ ಆಲ್ಮೋಸ್ಟ್ ಬೇಕು. ಏನೋ ಅಭಿ, ನೀನು ಯಾವ್ಯಾವ ತಿಂಡಿನಲ್ಲಿ ನೋಡಿದ್ಯಾ ಕರಿಬೇವಿನ ಸೊಪ್ಪನ್ನು? ಚಿತ್ರಾನ್ನ, ಚಿತ್ರಾನ್ನ, ಮಂಡಕ್ಕಿ, ಅವಲಕ್ಕಿ, ಉಪ್ಪಿಟ್ಟು, ಆಲ್ಮೋಸ್ಟ್ ಎಲ್ಲದಕ್ಕೂ ಹಾಕ್ತಾರೆ. ಮತ್ತು ಇದೇನು ಅಶಂಬ್ರ ಮಾಡ್ತೀರಿ ನಮ್ಮ ಸೈಡ್ ಮಾಡ್ತಾರೆ, ಮತ್ತು ಹುಣಸೆ ಹುಳಿ ಮಾಡ್ತಾರೆ. ಎಲ್ಲದಕ್ಕೂ ಆಲ್ಮೋಸ್ಟ್ ಒಂದು 75-80% ಹಾಕೇ ಹಾಕ್ತಕ್ಕಂಥ ಇದು ಕರಿಬೇವಿನ ಸೊಪ್ಪು ಅಂತ ಹೇಳ್ತಾರೆ. ಈ ಸೊಪ್ಪು ಹಾಕೇ ಹಾಕ್ತಾರೆ ಎಲ್ಲ ಐಟಮ್ಗೆ. ಅದನ್ನು ಕೂಡ ಇವ್ರ ಇತ್ಲ ಕಡೆ ಹಾಕ್ಕೊಂಡಿದ್ದಾರೆ. ಬೆಸ್ಟ್ ಅಂತ ಹೇಳ್ಬೋದು. ನಾವು ಕೂಡ ಬೇಕಾದರೆ ತೊಗೊಂಡು ಹೋಗ್ತಾ ಇರ್ತೀವಿ, ಆಗ್ತಾ ಇರ್ತೀವಿ. ಆದರೆ ಒಂದು ಸ್ವಲ್ಪ ನೋಡ್ತಿರ್ಬೋದು ಈ ಥರ ಕಲೆ ಆಗ್ತಾ ಇರಬಾರ್ದು. ಒಂದೊಂದು ಅರೆಗಳು ಕಡಿದ್ರೆ ಆಮೇಲೆ ಚೆನ್ನಾಗಿ ಬರುತ್ತಲ್ಲ, ಅರೆಗಳು ಕಡಿದ್ರೆ ಚೆನ್ನಾಗಿ ಬರುತ್ತಂತೆ. ಇಲ್ಲಿ ನೋಡಿ ಈ ಥರ ಕಲೆ ಆಗಿದಾವೆ. ಸ್ವಲ್ಪ ಕಡಿಬೇಕು, ಕಡ್ದು ಅದಾದ್ಮೇಲೆ ಅದ್ರ ಮೇಲೆ ಅಂತ ಅಂದ್ರೆ ಇದು. ಮತ್ತೆ ಅದಪ್ಪ ಇನ್ನೊಂದು ಸೊಪ್ಪು ಐತಲ್ಲ, ಅದು ಯಾವ ಸೊಪ್ಪು ಅದು? ನುಗ್ಗಿ ಸೊಪ್ಪು. ನುಗ್ಗಿ ಸೊಪ್ಪು ಅಷ್ಟೇ. ನುಗ್ಗಿ ಮರನ ಕಡಿದ್ಬಿಟ್ಟು ಅದಾದ್ಮೇಲೆ ಉದ್ಕ ಮಾಡ್ಲಿಕ್ಕೆ ಆಗಿರ್ಬೋದು, ನುಗ್ಗೆಕಾಗಿರ್ಬೋದು, ಅದನ್ನೆಲ್ಲ ಯೂಸ್ ಮಾಡ್ತೀವಿ. ಅದೊಂದು ಹಾಕಿಲ್ಲ, ಮೊದ್ಲಿಗಿತ್ತಲ್ಲ, ಫಸ್ಟಿಗೆ ಇತ್ತು ಇಲ್ಲಿ ನುಗ್ಗೆ ಸೊಪ್ಪು. ಅದೇ ಅಲ್ಲಿ ಮುರಿದೈತಲ್ಲ, ಅದೇ ಗಾಳಿಗೆಲ್ಲ ಮುರಿದೋಯ್ತು. ಆಮೇಲೆ ಅದೇನು ಮಾಡಿಲ್ಲ, ಅದಕ್ಕೋಸ್ಕರ ಅದು ಬಂದಿಲ್ಲ. ಇಷ್ಟೇ ನೋಡ್ತಿರ್ಬೋದು. ಇದೆಲ್ಲ ಮೂಲಂಗಿ. ಈ ಥರ ಇನ್ನು ಜಾಗ ಬಿಟ್ಟು ಸ್ಪೇಸ್ ಬಿಟ್ಟು ಹಾಕಿದ್ರೆ ಇನ್ನೂ ಕೂಡ ಚೆನ್ನಾಗಿ ಬರೋದು. ಅದಾದಮೇಲೆ ಇವರು ಬುಡ ಅಂತ ಅಂದರೆ ಸೈಡಿಗೆ ಈ ಕಡೆ ಹಿಂದೆ ಎಲ್ಲ ಇದು ಹಾಕಿದ್ದಾರೆ, ತೆಂಗಿನ ಸೊಸೆ ಹಾಕಿದ್ದಾರೆ. ಅದು ಅಷ್ಟು ಚೆನ್ನಾಗಿ ಬಂದಿಲ್ಲ, ಆಲ್ರೆಡಿ ಒಣಗೋಗೋ ಥರ ಐತೆ. ಇದು ನೋಡ್ತಿರ್ಬೋದು, ಇದು ಸಖತ್ ಬಂದೈತೆ. ಇದು ನಾವು ಮಿತ್ತು ಅವರೆಲ್ಲ ಹಾಕಿದ್ದಲ್ಲ, ಇವ್ರು ಎಳೆಮಯ್ಯ ನಾವೆಲ್ಲ ಸೇರಿಕೊಂಡು ಇದೊಂದು ಹಾಕಿದ್ದು, ಅದೊಂದು ಹಾಕಿದ್ದು. ಆ ಕಡೆ ಮೂಲೆಯಲ್ಲಿ ಒಂದೈತೆ, ಅದೊಂದು ಹಾಕಿದ್ದು ಆಯಿತಾ. ಇದೆಲ್ಲ ಹಾಕಿರ್ತಕ್ಕಂಥದ್ದು. ಇದು ಅವತ್ತು ತೋರಿಸಿದ್ನಲ್ಲ ನಾನು ಲಾಸ್ಟ್ ವ್ಲಾಗ್ನಲ್ಲಿ. ಇದೇನು ಅಂತ ಅಂದರೆ ಅಡಿಕೆ ಮರ. ನಾವು ಇಲ್ಲೇ ಇರಲಿ ಅಂತ ಪರವಾಗಿಲ್ಲ ಅಂತ ಇಟ್ಟೋಗಿದ್ವಿ. ಅದು ಇಲ್ಲೇ ಬುಡಗಳು ಹೊಡ್ಕೊಂಡು ಇದೇ ಚೆನ್ನಾಗಿ ಬಂದೈತೆ ಅಂತ ಹಿಂಗೆ ಬಿಟ್ಬಿಟ್ಟವ್ರೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದೈತೆ. ಒಂದೇ ಮರ ಆದ್ರೂ ಕೂಡ ಸಖತ್ತಾಗಿ ಬಂದೈತೆ. ಇಲ್ಲಿ ಆರಾಮಾಗಿ ಹಾಕ್ಬೋದು, ದಾಯ ಮಾಡಿ, ಸಣ್ಣ ದಾಯ ಮಾಡಿದರೆ ಆರಾಮಾಗಿ ಇಲ್ಲಿ ದಾಯ ಮಾಡಿ ಆರಾಮಾಗಿ ಅಡಿಕೆ ಗಿಡನೆಲ್ಲ ಹಾಕ್ಬೋದು, ಸಖತ್ತಾಗಿ ಬರುತ್ತೆ. ಇತ್ತೀಚಿಗಲೇ ಇವಾಗ ಆಲ್ರೆಡಿ 5:45 ಗಂಟೆ ಆಗೈತೆ. ಸೊಳ್ಳೆಗಳು ಹೊಡಿತಾವ ಆಲ್ರೆಡಿ. ಅವಿ ಹೊಡ್ಕೊಂಡ್ ತಿನ್ನ ಏನಾಗಲ್ಲ, ಭೂಮಿ ಮೇಲೆ ಹೊಡ್ಕೊಂಡ್ ತಿನ್ನ ಏನಾಗಲ್ಲ. ಮಳೆ ನಿಂತಿದ್ ನೋಡಿ ಓಹೋ ನೋಡಿ ಗಾಯ್ಸ್, ನೀವು ಮಾತಾಡಲ್ಲ ಅಂತಿರಲ್ಲ. ಅಭಿ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೀನಿ ಇವಾಗ. ಅವಾಗೇನೋ ಪ್ರಾಕ್ಟೀಸ್ ಇರ್ಲಿಲ್ಲ, ಇವಾಗ ಪ್ರಾಕ್ಟೀಸ್ ಆಗ್ತೈತಲ್ಲ. ಅಂಟ್ಕೊಂಡಿದ್ದು ನೆಲಕ್ಕೆ ಸೊಳ್ಳೆ. ಈಗ ಮಳೆ ನಿಂತಿತ್ತು ನೋಡು, ಮೇಕೆ ಎದ್ದಂದು. ಇವಾಗ ತೋಟಗಳಿಗೆ ಹೋದ್ರೆ ಮಾತ್ರ ಆ ಗೊಟ್ಟದಲ್ಲಿ ಇರ್ತಾವಲ್ಲ, ಅಡಿಕೆ ಗೊಟ್ಟದಲ್ಲಿ ಅಪ್ಪಪ್ಪ ಮರಿಗಳು ಮಾಡಿದ್ವು ಅಂದ್ರೆ 1,000 ಮೇಲೆ ಅಂತ ಅನ್ಕೊಳ್ಳಿ. ಅಷ್ಟಿರ್ತವೆ. ಅಷ್ಟು ಮೊಟ್ಟೆಗಳು ಮರಿ ಆದ್ವು ಅಂತಂದ್ರೆ ಎಷ್ಟು ಆಗ್ಬೋದು. ನಾವು ಈ ತೋಟದ ನಡುವೆ ಅದೀವಲ್ಲ, ಅದಕ್ಕೋಸ್ಕರ ಇನ್ನೂ ಸೊಳ್ಳೆ ಜಾಸ್ತಿ ಗೈಸ್, ಆಯ್ತಾ. ಪಾಪ ಬನ್ನಿ, ಇಷ್ಟೇನೇನಪ್ಪ ಅಭಿ. ಇನ್ನೊಂದ್ಸಲಿ ಅವನ್ನ ತೆಗಿಬೇಕಾದ್ರೆ ಇನ್ನೊಂದ್ಸಲಿ ವಿಡಿಯೋ ಮಾಡೋಣಂತೆ. ಯಾಕೆ ಅಂತಂದರೆ ಅವು ಚೆನ್ನಾಗಿ ಬಂದಿದ್ದಾಗ ನೋಡಲಿಕ್ಕೆ ನಿಮಗೆ ಇನ್ನೂ ಚೆನ್ನಾಗಾಗುತ್ತೆ. ಕಾಯಿ ಅಂತಂದರೆ ಭೀಮ್ಸಿಂಗ್ಕಾಯಿ, ಮನೆರೆಕಾಯಿ ಅವು ಬಂದಾಗ ಚೆನ್ನಾಗಿರುತ್ತೆ ನಿಮಗೆ ನೋಡಲಿಕ್ಕೆ. ಮೂಲಂಗಿ ಅವೆಲ್ಲ ಸಬ್ಬಸಿ ಸೊಪ್ಪು ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು, ಅವಾಗ ನೋಡೋಣಂತೆ. ಓಕೆ, ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇದೇ ಥರ ಒಳ್ಳೊಳ್ಳೆ ಲಾಗ್ನಲ್ಲಿ ತರ್ತಾ ಇರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್ಗೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೇನಾರು ಹೇಳ್ತೀನಪ್ಪ ಅಷ್ಟೇ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್ ಗೈಸ್. ಮತ್ತೆ ಒಳ್ಳೆ ಲಾಗ್ನಲ್ಲಿ ಸಿಗ್ತೀನಿ.